ದೇವ್ರೇ, ಇದೆಂಥ ಅಗ್ನಿ ಪರೀಕ್ಷೆ ತಂದಿಟ್ಟಿಯಪ್ಪ. ಎಲ್ಲ ಸುಸೂತ್ರವಾಗಿ ನಡೀತು ಅಂದ್ಕೊಳ್ಳೋಷ್ಟರಲ್ಲಿ ಇದೊಂದು ಗಂಟಾಂತರ ತಂದಿಟ್ಬಿಟ್ಟಿಯಲ್ಲಪ್ಪ. ಅಮ್ಮ ಎಲ್ಲಿ ಹೋದ್ರು? ನಮ್ಗೆ ಕೊಟ್ಟಿದ್ದ ಎಲ್ಲ ರೂಮು ಹುಡುಕಿದ್ದಾಯ್ತು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲ, ಅಮ್ಮ ಎಲ್ಲಿದ್ರು ಸರಿ, ಅವ್ರ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಲೇಬೇಕು. ಅವ್ರ ಹತ್ರ ಸಾಕ್ಷಿ ವಿಷಯ ಹೇಳಿದ್ರೇ ನನಗೆ ಸಮಾಧಾನ ಆಗೋದು. ಅದೇ ಕೀರ್ತಿಯವ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ತಪ್ಪು ತಿಳ್ಕೊಬೇಡಿ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನಾನು ಅಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಗೊತ್ತು, ನೀನು ಏನು ಹೇಳೋಕೆ ಕೊಟ್ಟಿದ್ಯಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಿಮ್ಮಮ್ಮಂಗೆ ಆ ವಿಷಯ ಹೇಳೋದು ಬೇಡ ಅಂತ ಕನ್ವಿನ್ಸ್ ಮಾಡೋದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಂಬಂದಿತ್ತು. ಅಂದರೆ ನಮ್ಮ ಅಣ್ಣಗೆ ಮೋಸ ಆಗಬೇಕು ಅಂತನಾ? ಇಲ್ಲ ಕೀರ್ತಿ, ನಿಮ್ಮ ಅಣ್ಣಂಗೆ ಇಲ್ಲಿ ಯಾರೂ ಮೋಸ ಮಾಡ್ತಿಲ್ಲ. ಯಾರನ್ನೋ ಪ್ರೀತಿಸಿ ಇನ್ಯಾರನ್ನೋ ಮದುವೆ ಆಗೋದು, ಪ್ರೀತಿಸೋರ್ನ ಮದುವೆ ಕರೆಸಿ ಪಿತೂರಿ ಮಾಡೋದು, ಇದು ಮೋಸ ಅಲ್ವಾ? ಚೇಚೆ, ಆ ರೀತಿ ಏನಿಲ್ಲಮ್ಮ, ನೀನು ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ನೆವರ್. ನಿಮ್ಮ ಮಗ ಇನ್ನೊಂದು ಹೆಂಗಸು ಮಾತಾಡೋದು, ನಿಮ್ಮ ಮಗ ರಘು ಜೊತೆ ಫೋನಲ್ಲಿ ಮಾತಾಡಿದ್ದು ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅದೆಲ್ಲ ಸುಳ್ಳಮ್ಮ. ಅದನ್ನೇ ನಿಜ ಅಂತ ನಂಬ್ಕೊಂಡು ಯಾರಾದರೂ ಮದುವೆ ನಿಲ್ಲಿಸ್ತಾರೇನೋ? ನಮ್ಮ ಅಣ್ಣಂಗೆ ಅನ್ಯಾಯ ಆಗೋದನ್ನ ನಾನು ಸಹಿಸಲ್ಲ. ನಾವು ಮನ್ಸು ಮಾಡಿದಿದ್ರೆ ಒಳ್ಳೆ ರಿಚ್ ಫ್ಯಾಮಿಲಿಯಿಂದಾನೇ ಹೆಣ್ಣು ತರ್ಬೋದಿತ್ತು. ಬಟ್ ನಮ್ಮ ಡ್ಯಾಡಿ ಒಳ್ಳೆ ಕಲ್ಚರ್ ಇರೋ ಫ್ಯಾಮಿಲಿ ಅಂತ ನಿಮ್ಮ ಮನೆಯಿಂದ ಹೆಣ್ಣು ತರೋ ಯೋಚನೆ ಮಾಡಿದ್ರು. ಆದರೆ ನಂಗೆ ಅದಕ್ಕೆ ಆಗಿ ಬರೋರಿಗೆ ಕಲ್ಚರೇ ಇಲ್ಲ ಅಂತ ಇವಾಗ ಗೊತ್ತಾಗ್ತಿದೆ. ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನ್ರಿ, ನಿಮ್ಮ ತಂಗಿಲ್ಲ ತಪ್ಪಿಟ್ಕೊಂಡು ನನ್ನನ್ನೇ ದಬಾಯಿಸ್ತೀರಾ? ಸುಹಾಸ, ನೀ ಸ್ವಲ್ಪ ಸುಮ್ಮನಿರು, ನಾನು ಮಾತಾಡ್ತೀನಿ. ನೋಡಮ್ಮ ಕೀರ್ತಿ, ನೀನು ಇನ್ನೂ ಚಿಕ್ಕವಳು, ನಿನಗೆ ಲೋಕಜ್ಞಾನ ಅನುಭವ ಸ್ವಲ್ಪ ಕಡಿಮೆ ಇರುತ್ತೆ. ಒಂದು ಸಂಬಂಧ ಕೂಡಿ ಬರೋದು ತುಂಬ ಕಷ್ಟ. ಅದೇ ಕೂಡಿ ಬಂದಿರೋ ಸಂಬಂಧ ಮುರಿದು ಹೋದರೆ ಹೆಣ್ಣೆತ್ತೋರು ಬದುಕಿದ್ದು ಸತ್ತಾಗೆ ಕಣಮ್ಮ. ನೀವೇನೇ ಹೇಳಿ, ನನ್ನ ಅಣ್ಣಂಗೆ ಅಮ್ಮಂಗೆ ಅಪ್ಪಂಗೆ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ನೀವೇನೇ ಹೇಳೋದಿದ್ರು ಅಮ್ಮ ಹತ್ರನೇ ಹೇಳಿ. ಏನಪ್ಪ ಇದು, ಎಷ್ಟೊಂದು ಜೋರಾಗಿ ನುಗ್ತಾ ಇದ್ದಾರೆ. ಏನೋ ತಮಾಷೆ ಮಾಡ್ತಿರ್ಬೇಕು ಅನ್ಸತ್ತೆ. ಅದೇನು ಅಂತ ನೋಡ್ತೀನಿ. Cheers. ಅಲ್ವಾ ಕಮಲ್, ಯಾರನ್ನೋ ಲವ್ ಮಾಡಿರೋ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಇಷ್ಟೊಂದು ಸಾಹಸ ಪಡಬೇಕಿತ್ತೇನ? ಹೌದು ಕಣೋ ಕಮಲ್, ಇವಳೇ ನಿನ್ನ ಲೈಫಲ್ಲಿ ಮೊದಲನೇ ನೋಡ. ನಿನ್ನ ಪಾಲಿಸಿ ಇದೇ ಇದೆಯಲ್ಲ, ಯೂಸ್ ಆ್ಯಂಡ್ ಥ್ರೋ ಮಾಡಿ ಬಿಸಾಕತ್ತಾನೆ. ಈ ಮದುವೆಗಿದ್ವಿ ಎಲ್ಲ ಬೇಕಿತ್ತಾ? ಆ ಕೆಲಸ ನಾನು ಯಾವತ್ತೋ ಮಾಡ್ತಾ ಇದ್ದೆ. ಆದರೆ ಅವಳು ನನ್ನ ಓಪನ್ ಆಗಿ ರಿಜೆಕ್ಟ್ ಮಾಡಿ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಲು. ಅದಕ್ಕೆ ಅವಳನ್ನ ನಾನು ಮದುವೆ ಆಗಲೇಬೇಕು ಅಂತ ಚಾಲೆಂಜ್ ಮಾಡಿ ಮದುವೆ ಆಗ್ತೇನೆ. ಅವಳನ್ನ ನಾನು ಮದುವೆ ಆಗಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿಸ್ತೀನಿ ಅಂದ್ಕೊಂಡಿದ್ದೀರಾ?
ನೋ ಫ್ರೆಂಡ್ಸ್, ಅವಳು ಚಿತ್ರ ಹಿಂಸೆ ಕೊಟ್ಟು ಲೈಫ್ ಲಾಂಗ್ ವಿಲ 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 ಅಂತ ಒದ್ದಾಡಬೇಕು. ಬದುಕಕ್ಕೂ ಆಗಬಾರ್ದು, ಸಾಯಕ್ಕೂ ಆಗಬಾರ್ದು. ಆ ರೀತಿ ನರಕ ತೋರಿಸ್ತೀನಿ. ಎಸ್, ಅಯ್ಯೋ, ಈ ಅಂಕಲ್ ಎಷ್ಟು ಕೆಟ್ಟವರು. ಮ್ಯಾಜಿಕ್ ಮಾಡೋಗಿದ್ರೆ ಇವನ್ನ ಈಗಲೇ ಮ್ಯಾಜಿಕ್ ಮಾಡಿ ಕಟ್ಟೆ ಮಾಡಿಬಿಟ್ಟಿದ್ದೆ. ಅತ್ತೆ ಇವನ್ನ ಮದುವೆ ಆಗಲೇಬಾರ್ದು. ಬೇಗ ರಘು ಅಂಕಲ್ ಬಂದ್ರ ಅಂತ ನೋಡಬೇಕು. ಸಾಕ್ಷಿ, ಇವತ್ತಿನ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಹಸೆಮೆಣೆ ಮೇಲೆ ಕಮಲ್ ಬೋಲ್ಡಾಗಿ ಹೋಗ್ತಾರೆ. ಅವರು ಬೋಲ್ಡ್ ಆಗಿ ಬಿದ್ದೋಗ್ಬೇಕು. ರಘು ಅಂಕಲ್ ತಾನೇ ಸಾಕ್ಷಾತ್ ಮದುವೆ ಆಗೋದು. ರೀ, ಅತ್ತೆಗೆ ಒಂದು ದೃಷ್ಟಿ ಬಟ್ಟಿಡಿ. ಅಮ್ಮ ನನ್ಗೆ ಹೇಳ್ತಾ ಇರಲ್ಲ, ಹಾಗೆ ಇಡಿ. ನಾನು ಬರ್ತೀನಿ ಮೇಡಮ್. ತುಂಬ ಥ್ಯಾಂಕ್ಸ್. ನಮ್ಮ ಸಾಕ್ಷಿನ ರಾಜ್ಕುಮಾರಿ ಥರ ರೆಡಿ ಮಾಡಿದ್ದೀರಾ. ಸಾಕ್ಷಿ, ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ನೀನು ನೋಡಿದ್ರೆ ಕುಂಬಳಕಾಯಿ ಥರ ಮುಖ ಉಜ್ಕೊಂಡಿದ್ಯಾ. ಸ್ವಲ್ಪ ನಗು ಸಾಕ್ಷಿ. ಯಾರ್ದೋ ಜೊತೆ ಮದ್ವೆ ಮಾಡಿದ್ರೆ ಅತ್ತೆ ಹೇಗ್ ನಗ್ತಾರೆ? ರಘು ಅಂಕಲ್ ಜೊತೆ ಮದ್ವೆ ಮಾಡಿದ್ರೆ ಅತ್ತೆ ತಾನೇ ನಕ್ಕದು ಅಲ್ವಾ ಅತ್ತೆ? ಏನಿದು ಸಾಕ್ಷಿ, ಮತ್ತೆ ಅಳಕ್ ಸ್ಟಾರ್ಟ್ ಮಾಡಿದ್ಯಲ್ಲ? ನೀನ್ ಚಿಕ್ಕ ಮಗುನಾ? ಮೇಕಪ್ ಎಲ್ಲ ಹಾಳಾಗ್ತಿದೆ ಕಣೆ. ಹತ್ತು ನಿನ್ ಕಣ್ಣು ಆಗಿರೋದು ನೋಡು. ಸಾಕ್, ನಿಲ್ಸು ಸಾಕ್ಷಿ. ನನ್ ಸಹನೆ ಪರೀಕ್ಷೆ ಮಾಡ್ಬೇಡ. ಆ ಭೂತ ಏನೋ ಮಾಯ ಮಾಡಿ ನಿನ್ನ ಉದ್ಧಾರ ಮಾಡುತ್ತೆ ಅನ್ಕೋಬೇಡ. ಅದೆಲ್ಲ ಮುಗ್ದು ಹೋಯ್ತು. ನಿನ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡು. ಗಣೇಶ, ಅತ್ತೆಗೆ ಎಷ್ಟೊಂದು ಕಷ್ಟ ಕೊಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಮದ್ವೆ ನಿಲ್ಸಪ್ಪ ಪ್ಲೀಸ್. ಗಣೇಶ, ಪ್ಲೀಸ್ ಪ್ಲೀಸ್ ಪ್ಲೀಸ್.